ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅರುಂಧತಿ, ಅರುಂಧತಿ, ನನ್ನ ಬ್ರೋಗ್ ಶೂಟ್ ಮಾಡಿದ್ದು ನೀನೇ ತಾನೇ? ನಾನಲ್ಲ. ಸುಳ್ಳು ಹೇಳಬೇಡ. ಫೋನಲ್ಲಿ ನೀನು ಹೇಳಿದ್ ನಾನು ಕೇಳಿಸ್ಕೊಂಡೆ. ನಿಮ್ಮ ಅಣ್ಣನ ಸಾವಿಗೆ ನಿನ್ ಸೇಡ್ ತೀರಿಸ್ಕೊಂತೀನಿ ಅಂತ ಹೇಳ್ತಿದ್ದೆ. ಅದಕ್ಕೆ ನನ್ನ ಬ್ರೋ ಎಲ್ಲಿದ್ದಾನಂತ ಹುಡುಕಿ ಫೈರ್ ಮಾಡಿದ್ಯಾ. ನನ್ನ ಬ್ರೋ ಈಗ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಅವನು ಆ ಸ್ಥಿತಿಗೆ ತಂದ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿಮ್ಮ ಅಣ್ಣ ಇದ್ದ ಜಾಗಕ್ಕೆ ನಿನ್ನೂ ಕಳಿಸ್ತೀನಿ. ಈ ಸ್ಥಿತಿ ಕಾರಣ ಆಗಿರೋದು ನೀನು. ಸಾಯ್ಲೇಬೇಕು. ಸಾಯ್ಬೇಕಾಗಿರೋದು ನಾನಲ್ಲ, ನೀನು. ನಾನು ಸಾಯ್ಬೇಕು? ಯಾಕಂದ್ರೆ ನಿಮ್ಮ ಅಣ್ಣನ ಶೂಟ್ ಮಾಡಿದ್ದು ನೀನೇ. ಏನ್ ಹೇಳ್ತಾ ಇದ್ಯಾ? ನನ್ ಬ್ರೋಗೆ ನಾನ್ ಫೈರ್ ಮಾಡಿದ? ಹೌದು. ಸುಳ್ಳು ಹೇಳ್ಬೇಡ. ನಾನ್ ಶೂಟ್ ಮಾಡಿದ್ದು ನಿಮ್ಮ ಅಣ್ಣಂಗೆ, ಸತ್ತಿರೋದು ನಿಮ್ಮಣ್ಣ. ಹಾಗಿದ್ಮೇಲೆ ನನ್ ಬ್ರೋಗ್ ನಾನೇ ಶೂಟ್ ಮಾಡ್ಲಿ? ನೀನೇ ಶೂಟ್ ಮಾಡಿದ್ದು ಅನ್ನೋದಕ್ಕೆ ಸಾಕ್ಷಿ ಬೇಕಾ? ಅಣ್ಣ, ಯಾರು ಏನು ಮಾಡುವರು? ಕೇಡು ಮಾಡುವರು ಯಾರು, ಏನು ಮಾಡುವರು? ಅಖಿಲ, ಬಾ ಕರ್ಕೊಂಡು ಆಪರೇಷನ್ ಥಿಯೇಟರ್ ಇದ್ದಾನೆ. ಈಗ ಹೇಗಿದ್ದಾನಂತೆ? ಕಂಡೀಷನ್ ಬಗ್ಗೆ ವಿಚಾರಿಸಿದ್ರ?
ಹಾರ್ಟ್ ಪಕ್ಕನೇ ಬುಲೆಟ್ ಬಿದ್ದಿದೆ, ಆಪರೇಷನ್ ಮಾಡ್ತಿದ್ದಾರೆ. ಶೂಟ್ ಮಾಡಿದ್ ಯಾರಂತೆ ರಘು? ಯಾಕೆ ಶೂಟ್ ಮಾಡಿದ್ರಂತೆ? ಗೊತ್ತಿಲ್ಲ. ಅಲ್ಲೇ ಇದ್ದವ್ರು ಯಾರೋ ಆದಿತ್ಯನ ಕರ್ಕೊಂಡ್ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಆದಿತ್ಯ ಅಜಾತ ಶತ್ರು, ಒಮ್ಮೆಲೆ ಅಟ್ಯಾಕ್ ಆಗಿದೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಪಾರ್ವತಿ, ಸಮಾಧಾನ ಮಾಡ್ಕೊಂಬ, ಅದು ಏನೂ ಆಗಲ್ಲ. ನಮ್ಮೆಲ್ಲರ ಪ್ರೀತಿ ಹಾರೈಕೆ ಅವನ ಮೇಲಿದೆ, ಆ ದೇವರ ಆಶೀರ್ವಾದನೂ ಇದೆ. ಅವನು ಬೇಗ ಹುಷಾರಾಗ್ತಾನೆ. ರಘು, ಆ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಸೇರ್ಸಿದ್ಯಾರು? ಅವರು ಇಲ್ಲೇ ಇದ್ದಾರೆ, ತೋರಿಸ್ತೀನಿ. ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಹಿರಿಮಗ ಆದಿತ್ಯ ಅರಸನಕೋಟೆ ಅವರ ಮೇಲೆ ಭೀಕರ ಗುಂಡಿನ ದಾಳಿ ನಡೆದಿದೆ. ಆಸ್ಪತ್ರೆಗೆ ದಾಖಲಾಗಿರುವ ಇವರ ಸ್ಥಿತಿ ಚಿಂತಾಜನಕ ಅಂತ ಸುದ್ದಿ ಕೇಳಿ ಬರ್ತಿದೆ. ಇನ್ನೂ ಡೌಟ್ ಅಲ್ಲೇ ಇದೆಯೇನೋ ಮರಿ? ಡೋಂಟ್ ವರಿ, ನಾನ್ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ಸ್ ಮಗ್ನೆ. ನಿಧಾನ ಹೋಗ್ಬಿಟ್ನಾ? ಸರ್ ಸರ್ ಸರ್, ಯಾರು ಸರ್ ಇದು? ಗೊತ್ತಿಲ್ಲ, ಯಾರ ಬಂದ ಶೂಟ್ ಮಾಡ್ದ, ಹೋಗ್ಬಿಟ್ಟ. ಇರಿ ಸರ್, ನೋಡ್ತೀನಿ ಬದುಕಿದಾರ ಇಲ್ವ ಅಂತ.
ಸರ್ ಇನ್ನೂ ಬದುಕಿದ್ದಾರೆ ಸರ್. ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಪ್ರಾಣ ಉಳಿತು ಸರ್. ಅಕಸ್ಮಾತ್ ಇಲ್ಲೇನಾದ್ರು ಸತ್ರೆ ಈ ಫ್ಲ್ಯಾಟ್ನ ಯಾರು ಕೊಂಡ್ಕೊಳಕ್ ಬರಲ್ಲ ಸರ್. ಹೌದಲ್ವಾ? ಕೆಲಸ ಮಾಡು, ನೀನೇ ಇವನ್ನ ಆಸ್ಪತ್ರೆಗೆ ಸೇರಿಸ್ಬಿಡು. ಇನ್ನೊಂದು ವಿಚಾರ, ಇವತ್ತು ನಾನಿಲ್ಲಿ ಬಂದೇ ಇಲ್ಲ, ನೆನಪಲ್ಲಿ ಇಟ್ಕೋ. ಸರಿ ಸರ್. ಸೇರಿಸ್ಬಿಡು. ಇವರೇ ಅಖಿಲ. ಥ್ಯಾಂಕ್ ಯು ಸೋ ಮಚ್. ಸಮಯಕ್ಕೆ ಸರಿಯಾಗಿ ನನ್ನ ಮಗನ ಆಸ್ಪತ್ರೆಗೆ ತಂದು ಜೀವ ಉಳಿಸಿದೆಯಾ, ದೊಡ್ಡ ಉಪಕಾರ ಆಯ್ತು. ಬರೀ ಹಾಸ್ಪಿಟಲ್ಗೆ ಸೇರಿಸಿದ್ಯಾ ಅಥವಾ ಆದಿತ್ಯ ಅವ್ರ ಮೇಲೆ ಫೈರ್ ಆಗಿರೋ ಬುಲೆಟ್ಗೂ ನಿನಗೂ ಸಂಬಂಧ ಇದೆಯಾ? ಅಯ್ಯೋ ಇಲ್ಲ ಸರ್, ಇದಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ. ಕೇಳಿದೆ ಸರ್, ಈ ಘಟನೆಗೂ ಇವನಿಗೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ. ಪಾಪ ಈತ ಅಮಾಯಕ. ಇವರೇ ನಿಮ್ಮ ಮಾವನ ಮಗನ. ನೋಡ್ರಿ, ಕೆಲಸದ ವಿಷಯದಲ್ಲಿ ಸೆಂಟಿಮೆಂಟು ಎಮೋಷನ್ ಇರಬಾರ್ದು. ಎನ್ಕ್ವೈರಿ ಕಂಪ್ಲೀಟ್ ಆಗೋವರೆಗೂ ಯಾರನ್ನೂ ನಂಬಕ್ಕಾಗಲ್ಲ. ಸರಿ ಸರ್. ಹೇಳ್ರಿ, ಏನು ನಡೀತಲ್ಲಿ? ನೀವೇನು ನೋಡಿದ್ರಿ? ಅಯ್ಯೋ ಸರ್, ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಜೋರಾಗಿ ಗುಂಡಿನ ಶಬ್ದ ಕೇಳಿತು. ಓಡ್ ಬಂದು ನೋಡಿದ್ರೆ ಆಸ್ಪತ್ರೆಯಲ್ಲಿರೋ ವ್ಯಕ್ತಿ ಮೇಲೆ ಯಾರೋ ಗುಂಡಾರಿಸಿದ್ರು. ಪಾಪ ಎಷ್ಟು ನೋವಾಗಿತ್ತು ಏನೋ, ಜೀವ ಇನ್ನೂ ಹೋಗಿರಲಿಲ್ಲ ಸರ್. ಯಾವ ತಾಯಿ ಎತ್ ಮಗನೋ ಏನೋ, ದೇವ್ರ ದಯ ಇದ್ರೆ ಬದುಕುಳಿಲಿ ಅಂತ ಆಸ್ಪತ್ರೆ ಸೇರಿಸ್ತೆ. ಅವ್ರ ಮೇಲೆ ಶೂಟ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರ್ಯಾರಿದ್ರು? ಇವತ್ತು ಬಿಲ್ಡಿಂಗಲ್ಲಿ ಕೆಲಸ ನಡೀತಿರ್ಲಿಲ್ಲ ಸರ್, ಅದಕ್ಕೆ ಯಾರೂ ಬಂದಿರಲಿಲ್ಲ. ಸರಿ, ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಯಾವಾಗ ಬೇಕಾದರೂ ಕರಿತೀವಿ. ನಿಮ್ಮ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೋಗಿ. ಸರಿ ಸರ್. ಆಯ್ತು. ಸರಿ. ಸಾರಿ ಮೇಡಮ್, ಕೆಲಸದ ಒತ್ತಡದಲ್ಲಿ ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ, ಏನು ಅನ್ಕೋಬೇಡಿ. ಪರವಾಗಿಲ್ಲ ಇನ್ಸ್ಪೆಕ್ಟರ್, ಅರ್ಥ ಆಗುತ್ತೆ. ನಿಮ್ಮ ಮಗನ ಮೇಲೆ ಶೂಟ್ ಮಾಡಿರೋ ಪ್ರಕರಣದಲ್ಲಿ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನನ್ನನ್ನೇ ಸಾಯ್ಸಕ್ ಬಿಡ್ತೀನೋ? ನಾನು ನಿನ್ನ ಸಾಯಿಸ್ತೀನಿ. ಅಣ್ಣ ಅಣ್ಣ ಬಿಡು, ಅಣ್ಣ ಬಿಡು, ಬಿಡು ಅಂದೆ. ಆಟ ಆಡ್ತಿದ್ದೀರಾ ಇಬ್ರು? ಅರ್ಸನ್ ಕೋಟೆ ಅವ್ರನ್ನ ಕೊಲ್ಲೋದು ನನ್ನ ಉದ್ದೇಶ ಅಲ್ಲ. ನಾನು ಹಾಗೆ ಮಾಡಬೇಕು ಅಂತ ಅನ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಸನ್ ಕೋಟೆ ಸ್ಮಶಾನ ಆಗೋಗ್ತಿತ್ತು. ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ ಮಾಡ್ಕೊಳ್ಳಿ? ಒಂದ್ ವೇಳೆ ಇವನ್ ಹಾರಿಸಿದ ಗುಂಡು ನನ್ನ ಎದೆ ಸೀಳಿದಿದ್ರೆ ಏನ್ ಮಾಡ್ತಿದ್ದೆ ನೀನು? ಅದೇ ನನ್ ಟೆನ್ಷನ್ ಆಗ್ತಿರೋದು. ನೋಡು ಪ್ರೀತು, ನಾನೀಗಾಗಲೇ ನಾನೊಬ್ಬ ಮಗಳನ್ನ ಕಳ್ಕೊಂಡಿದ್ದೀನಿ. ಇನ್ನೊಬ್ಳು ಜೈಲಲ್ಲಿದ್ದಾಳೆ. ನಂತರನೇ ನಿಮ್ಮಮ್ಮನೂ ಮಕ್ಕಳನ್ನ ಕಳ್ಕೊಳ್ಳೋ ಥರ ಆಗಬಾರ್ದು. ಮೊದಲಿನ ಥರ ಹೋರಾಡೋ ಚೈತನ್ಯ ನನ್ನಲ್ಲಿಲ್ಲ. ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೋಡು, ಇನ್ನು ಮೇಲೆ ನಾನು ನಿಮ್ಮ ಸಹವಾಸಕ್ಕೆ ಬರಲ್ಲ, ನೀನು ನಮ್ಮ ಸಹವಾಸಕ್ಕೆ ಬರಬೇಡ ಅಷ್ಟೇ. ಏನೋ ಅನ್ಕೊಂಡು ಬೆಳೆದ ದ್ವೇಷ ಇವತ್ತು ಮನುಷ್ಯನ ಜೀವ ತೆಗೆಯೋ ಹಂತಕ್ಕೆ ಬಂದು ನಿಂತಿದೆ. ಬೇಡ, ಇದು ಒಳ್ಳೇದಲ್ಲ.
ಈ ದ್ವೇಷನ ಎಲ್ಲಿಗೆ ಬಿಟ್ಬಿಡೋಣ. ಅಣ್ಣ, ಆ ವಿಡಿಯೋರು ಫೋನ್ ಕೊಡು. ಏನ್ ಹೇಳ್ತಾ ಇದೀಯಾರು? ನಾನ್ ಕೊಡಲ್ಲ. ಹೇಳ್ದಷ್ಟು ಮಾಡು. ಅರು, ನೀನ್ ಆ ವಿಡಿಯೋ ಓಪನ್ ಮಾಡು. ತಗೋ ಪ್ರೀತು, ಆ ವಿಡಿಯೋನ ನೀನೇ ಡಿಲೀಟ್ ಮಾಡು. ಅರು, ಏನ್ ಹೇಳ್ತಿದ್ಯಾ ನೀನು? ನಿನ್ಗೇನಾರು ಹುಚ್ಚುಗಿಚ್ಚು ಹಿಡಿದಿದ್ಯಾ? ಹಿಡ್ದಿತ್ತು, ಆದ್ರೆ ಈಗ ಬಿಟ್ಟಿದ್ದೆ. ತಗೋ. ಡಿಲೀಟ್ ಮಾಡು. ಬ್ರೇಕಿಂಗ್ ನ್ಯೂಸ್. ಅರಸನಕೋಟೆ ಪ್ರೀತಂ ರಾಸಲೀಲೆ. ಮದುವೆ ಆಗಿದ್ರು ಬೇರೊಬ್ಬರ ಜೊತೆಗೆ ಸಂಬಂಧ ಇರೋ ವಿಡಿಯೋ ಪತ್ತೆ. ಈಗ ನಿಂಗೆ ಸಮಾಧಾನ ಆಯ್ತಾ? ಅರಸನಕೋಟೆ ಅವ್ರಿಗೆ ನೋವು ಕೊಡಬೇಕು, ಅವ್ರ ಒಗ್ಗಟ್ಟನ್ನ ಮುರಿಬೇಕು ಅಂದ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಹೆಚ್ಚಿನ ನೋವು ಅನುಭವಿಸ್ತಾ ಇದ್ದಾನೆ ಈ ಹುಡುಗ. ಪಾಪ, ಇನ್ನು ನಾವು ಹಠ ಸಾಧಿಸೋದು ಬೇಡ ಅಣ್ಣ. ಸರಿ ಅರು, ನೀನ್ ಹೇಳೋದೂನು ಸರಿ ಅಂತ ಅನಿಸ್ತಾ ಇದೆ. ಬದುಕೊಳ್ಳಿ ಬಿಡು. ನಿಂತ್ಕೋ. ಎಲ್ಲಿಗೆ ಹೊರಟೆ? ನನ್ನ ಪ್ರೋ ನೋಡೋದಕ್ಕೆ. ಅಣ್ಣನ್ ನೋಡಕ್ಕಲ್ಲ ನೀನು ಹೊರಡ್ಬೇಕಾಗಿರೋದು. ಮತ್ತೆ ಪೊಲೀಸ್ ಸ್ಟೇಷನ್ಗೆ. ಪರ್ಸನಲ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿ ಯಾರಾದರೂ ಶತ್ರುಗಳಿದಾರ? ಇಲ್ಲ ಇನ್ಸ್ಪೆಕ್ಟರ್, ಯಾರ ಮೇಲೂ ನನಗೆ ಅನುಮಾನ ಇಲ್ಲ. ಆರ್ ಯು ಶ್ಯೂರ್ ಮೇಡಮ್? ಐ ಆಮ್ ವೆರಿ ಶ್ಯೂರ್. ಸರಿ ಮೇಡಮ್, ಈ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಚಾರಣೆ ಮಾಡಿ ಆದಷ್ಟು ಬೇಗ ಆರೋಪಿನ ಕಂಡುಹಿಡಿತೀವಿ. ಅಖಿಲ, ನಮ್ಮ ಆದಿತ್ಯನ ಶೂಟ್ ಮಾಡಿದ ಪ್ರಕರಣದಲ್ಲಿ ಅರುಂಧತಿ ಇದು ಏನಾದರೂ ಕೈವಾಡ ಇರ್ಬೋದಾ? ನನಗೂ ಆ ಅನುಮಾನ ಏನೋ ಬಂತು. ಆದರೆ ಅರುಂಧತಿ ನಮ್ಮ ಶತ್ರು ಅಂದ ಮಾತ್ರಕ್ಕೆ ಅವಳೇ ಆ ದಿನ ಶೂಟ್ ಮಾಡಿರೋದು ಅಂತ ಅನುಮಾನ ಪಡಕ್ಕಾಗುತ್ತಾ? ತಪ್ಪಲ್ವಾ? ಆಗ್ಲಿ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಲ್ಲ ಬರಲಿ, ಆರೋಪಿ ಯಾರು ಅಂತ ಗೊತ್ತಾಗುತ್ತಲ್ಲ. ನಮ್ಮ ಆದಿ ಬೇಗ ಹುಷಾರಾಗ್ಬಿಟ್ರೆ ಸಾಕು. ಭಾವನ ಇಲ್ಲಿ ಕರ್ಕೊಂಡು ಬಂದಿರೋ ಸಿಕ್ಕಿದ್ರ? ಅವ್ರ ಮೇಲೆ ಯಾರು ಅಟ್ಯಾಕ್ ಮಾಡಿಸಿದ್ರಂತೆ? ಯಾರು ಅಟ್ಯಾಕ್ ಮಾಡಿಸಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಆ ವ್ಯಕ್ತಿ ಆ ಶೂಟ್ ನಡೆದ ಸ್ಥಳದಲ್ಲೇ ಇದ್ರಂತೆ. ಅದರ ಸೌಂಡ್ ಕೇಳಿಸ್ಕೊಂಡು ಆದಿ ಕಂಡೀಷನ್ ನೋಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ದೇವ್ರಂತ ಭಾವನ ಮೇಲೆ ಯಾರು ಹೀಗೆ ಮಾಡೋದಕ್ಕೆ ಸಾಧ್ಯ? ಅತ್ತೆ, ಅವ್ರ ಜೀವಕ್ಕೆ ಏನೋ ತೊಂದರೆ ಆಗಲ್ಲ ಅಲ್ವಾ? ಇಲ್ಲ, ಆದಿ ಬೇಗ ಹುಷಾರಾಗ್ತಾನೆ, ಅವನಿಗೆ ಏನು ಆಗಲ್ಲ. ಯಾರಿಗೂ ಕೇಡು ಬಯಸದೇ ಇರೋ ನಮ್ಮ ಆದಿ ಆ ದೇವ್ರ ದಯದಿಂದ ಬೇಗ ಸರಿ ಹೋಗ್ಬಿಡ್ತಾನೆ. ನೀನೇನು ಯೋಚನೆ ಮಾಡ್ಬೇಡಪ್ಪ, ಬೇಗ ಹೋಗ್ತಾನೆ. ಮಗ ಆದಿತ್ಯ, ಆಪರೇಷನ್ ಮಾಡಿ ಬುಲೆಟ್ ತೆಗೆದಿದ್ದೀವಿ, ಸ್ವಲ್ಪ ಮಿಸ್ ಆಗಿದ್ರು ಆಟಕ್ಕೆ ಬೀಳ್ತಾ ಇತ್ತು. ಬಟ್ ಅವ್ರ ಅದೃಷ್ಟ ಚೆನ್ನಾಗಿದೆ, ಬಚಾವಾದ್ರು.
ಹಾಗಾದರೆ ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಲ್ವಾ ಡಾಕ್ಟ್ರೆ? ಸಾರಿ ಸರ್, ಈಗಲೂ ಅವರು ಕಂಪ್ಲೀಟ್ ಆಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ರಕ್ತ ಹೋಗಿದೆ. ಬೆಳಿಗ್ಗೆವರೆಗೂ ಅಬ್ಸರ್ವೇಷನ್ ಇಡಬೇಕಾಗುತ್ತೆ. ಬೆಳಿಗ್ಗೆ ಅಷ್ಟರೊಳಗೆ ಅವರಿಗೆ ಪ್ರಜ್ಞೆ ಬರಬೇಕು. ಆಮೇಲೆ ಏನು ಅಂತ ಹೇಳ್ಬೋದು. ಡಾಕ್ಟ್ರೆ, ನಾವು ಹೋಗಿ ಆದಿತ್ಯನ ನೋಡ್ಬೋದಾ? ಈಗಲೇ ಬೇಡ ಸರ್, ಇನ್ನು ಸ್ವಲ್ಪ ಹೊತ್ತಿಗೆ ICU ಶಿಫ್ಟ್ ಮಾಡ್ತೀವಿ. ಆಮೇಲೆ ಒಬ್ಬೊಬ್ಬರೇ ಹೋಗಿ ನೋಡಿ, ಡಿಸ್ಟರ್ಬ್ ಮಾಡಬೇಡಿ. ಹಾಂ ಡಾಕ್ಟರ್, ಆದಿತ್ಯ ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೋಬೋದಾ? ಅವ್ರಿಗೆ ಈಗ ತಾನೇ ಆಪರೇಷನ್ ಆಗಿದೆ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಆದಿತ್ಯ ಅವ್ರ ಬಾಡಿನ ತೆಗೆದಿರೋ ಬುಲೆಟ್ನ ಫಾರೆನ್ಸಿಕ್ ಲ್ಯಾಬ್ ಕಳಿಸಿ. ರಿಪೋರ್ಟ್ ಇಮಿಡಿಯೇಟ್ ಆಗಬೇಕು.